ನನ್ನ ಸ್ವಯಂವರ ಮಂಟಪದಲ್ಲಿ ತೋರಿಸಿಕೊಟ್ಟೆ. ಹೌದು, ಅದನ್ನು ಕಾಶಿಯ ಉದ್ಯಾನವನದಲ್ಲಿ ನಾವಿಬ್ಬರು ಪರಸ್ಪರ ಮೆಚ್ಚಿಕೊಂಡಾಗ ನಿನ್ನ ಬಗ್ಗೆ ಒಂದು ವಿಶೇಷ ನುಡಿ ಆಡಿದ್ದೀಯ. ಸುರ ನರೋರಗನಿಗೆ ಅಧಿಕ ಪರಾಕ್ರಮಿ ಎಂದು ಉದ್ಘೋಷಿಸಿದ್ದೀಯ. ಅದನ್ನು ಭೀಷ್ಮನನ್ನು ಎದುರಿಸಿ ಸತ್ಯ ಎಂದು ತೋರಿಸಿದ್ದೀಯ. ಸೋತರು ನನ್ನ ಮನಸೂರಿಗೊಂಡೆ. ಮೊದಲೇ ನಾನು ನಿನಗೆ ಮೆಚ್ಚಿದವಳು, ನೀನು ನನ್ನ ಮನಸೂರಿಗೊಂಡವಳು. ನಮ್ಮಿಬ್ಬರ ಪ್ರೇಮ ನನ್ನನ್ನು ಅಲ್ಲಿಂದ ಇಲ್ಲಿಯವರೆಗೆ ಎಳೆದು ತಂದಿದೆ. ಒರಿಸಯ್ಯ, ಒರಿಸು. ಇಂಥ ಮಾತೆ ಕೆಮ್ಮೆ ಬರದೆ ಸುಂದರಾಗಿ ನೀನು ನನ್ನ ಎದುರಿನಲ್ಲಿ ಭೀಷ್ಮನ ರಥವೇರಿ ಹೋದವಳು ನೀನು. ಪಂಥದ ಪ್ರಕಾರ ಎಲ್ಲರನ್ನೂ ಗೆಲ್ಲುವುದಲ್ಲದೆ ನಿನ್ನನ್ನೂ ಗೆದ್ದು ಜೊತೆಯಲ್ಲಿ ಒಯ್ದ. ಅದು ಕನಸಲ್ಲ, ನನಸು. ಇಷ್ಟಾದ ಮೇಲೆ ನೀನು ನನ್ನನ್ನು ಬಯಸಿದರೆ ಏನು ಪ್ರಯೋಜನ? ನನ್ನ ತಂಗಿಯರು ಬಡ ಪ್ರಕಾರ ಯಾರನ್ನೇ ವರಿಸಲಿ, ನಾನು ಮಾತ್ರ ನಿನ್ನನ್ನೇ ವರಿಸುತ್ತೇನೆ ಎಂದು ಭಾಷೆ ಕೊಟ್ಟೆ. ಆಗಲೇ ನೀನು ಹೋದದ್ದೆಲ್ಲಿಗೆ? ಆ ಭೀಷ್ಮನ ಜೊತೆ. ವಚನ ಭ್ರಷ್ಟರಾದ ನೀನು ಎಷ್ಟೇ ಸುಂದರಿಯಾದರೂ ಅದು ಬಾಹ್ಯ ರೂಪ, ಅಂತರ್ಯದಲ್ಲಿ ಅಲ್ಲ. ಅಷ್ಟಿದ್ದರೂ ಆ ಭೀಷ್ಮನ ರಥವೇರಿ ಯಾಕೆ ಹೋದೆ? ಹಿಂದಿನ ಭೀಷ್ಮನಳು ಮನವಿರದೆ ಕನ್ನಡಿ ಶುದ್ಧವಾಗಿದ್ದರೆ ಮುಖ ಶುದ್ಧವಾಗಿ ಕಾಣುತ್ತದೆ. ಅದೇ ಕನ್ನಡಿ ಧೂಳು ತುಂಬಿ ಮುಸುಕಿದಾಗ ಚಿತ್ರ ಮುಸುಕಾಗಿ ಕಾಣುತ್ತದೆ. ಚಿತ್ರ ಮುಸುಕಲ್ಲ, ಕನ್ನಡಿ ಮುಸುಕು. ಬರೇ ನಾಶವಾಗಿರುವುದು ಮಾತ್ರ. ಪ್ರಾಯಶಃ ನನ್ನ ಪ್ರೇಮವನ್ನು ನೀನು ಮುಸುಕಾಗಿ ಅರ್ಥ ಮಾಡಿಕೊಂಡೆ. ಭೀಷ್ಮ ಹಸ್ತಿನಾವತಿಗೆ ಅಪಹರಿಸಿಕೊಂಡೊಯ್ದ. ಅಲ್ಲಿ ತಮ್ಮನಾದ ವಿಚಿತ್ರ ವೀರನನ್ನು ಮದುವೆಯಾಗಿದ್ದ. ಅದನ್ನು ಸ್ವೀಕರಿಸುತ್ತಿದ್ದರೆ ಇಂದು ಏಕಚಕ್ರಾಧಿಪತಿಯ